ನಮಸ್ಕಾರ ಸ್ನೇಹಿತರೆ. ರಾಜ್ಯಾದ್ಯಂತ ಅಕಾಲಿಕ ಮಳೆಯಿಂದಾಗಿ ಬಹಳಷ್ಟು ಜನ ರೈತರು ತೊಂದರೆಗೀಡಾಗಿದ್ದಾರೆ. ಅವರು ಬೆಳೆದ ಬೆಳೆಯನ್ನು ಕಳ್ಕೊಂಡಿದ್ದಾರೆ. ಕೆಲವು ಮಂದಿ ಈ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಬೆಳೆ ವಿಮೆಯನ್ನು ಕೂಡ ತಗೊಂಡಿದ್ದಾರೆ. ಅಂಥವರಿಗೋಸ್ಕರ ಈ ವಿಡಿಯೋ ಮಾಡಿದ್ದೀವಿ. ಒಂದು ವೇಳೆ ನೀವು ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ನಿಮ್ಮ ಬೆಳೆಗೆ ಬೆಳೆ ವಿಮೆಯನ್ನು ಪಡ್ಕೊಂಡಿದ್ರೆ ಅದನ್ನು ಕ್ಲೈಮ್ ಮಾಡೋದು ಹೇಗೆ, ಆ ಎಂಟೈರ್ ಪ್ರೊಸೆಸನ್ನು ನಾವಿಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ದಯವಿಟ್ಟು ಇದನ್ನು ಪೂರ್ತಿಯಾಗಿ ವಾಚ್ ಮಾಡಿ. ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ನೆರೆ ಪರಿಹಾರವನ್ನು ಪಡ್ಕೊಳ್ಳೋದು ಹೇಗೆ ಅಂತೇಳಿ ಇಲ್ಲಿ ಸಂಪೂರ್ಣ ಇನ್ಫಾರ್ಮೇಷನ್ ಇದೆ, ದಯವಿಟ್ಟು ನೋಡಿ. ಯಾವ್ಯಾವ ಉದ್ದೇಶಗಳಿಗೆ ಅಥವಾ ಯಾವ್ಯಾವ ಹಾನಿಗಳಿಗೆ ಈ ಯೋಜನೆಯಿಂದ ರೈತರಿಗೆ ಲಾಭ ಆಗಲಿದೆ, ಕವರೇಜ್ ಅಂತ ಬಂದಾಗ ಏನನ್ನೆಲ್ಲ ಒಳಗೊಳ್ಳುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕು. ನಾವು ಈ ಹಿಂದಿನ ಮಾಡ್ಯೂಲ್ಗಳಲ್ಲೂ ಕಲ್ತಿದ್ದೀವಿ. ನೀವು ಬಿತ್ತನೆ ಮಾಡೋದಕ್ಕೆ ಹವಾಮಾನ ವೈಪರೀತ್ಯ ಅಥವಾ ಇನ್ನೇನೋ ಸಮಸ್ಯೆ ಆಯಿತು, ಬಿತ್ತನೆ ಮಾಡೋದಕ್ಕಾಗಿಲ್ಲ ಅಂತಂದ್ರೂ ನಿಮಗೆ ಕವರೇಜ್ ಸಿಗುತ್ತೆ. ಬಿತ್ತನೆ ಮಾಡಿದ್ದೀರಿ, ಕೆಲ ದಿನಗಳಷ್ಟೇ ಆಗಿದೆ ಅಂತ ಅಂದ್ಕೊಂಡ್ರು ನಿಮಗೆ ಕವರೇಜ್ ಸಿಗುತ್ತೆ. ಬೆಳೆ ಬೆಳೆದಿದೆ, ಹವಾಮಾನ ವೈಪರೀತ್ಯ ಆಯಿತು, ಏನೋ ಸಮಸ್ಯೆ ಆಯಿತು, ನೋಟಿಫೈಡ್ ಏರಿಯಾ ಆಯಿತು, ನೋಟಿಫೈಡ್ ಕ್ರಾಪ್ ಇತ್ತು, ರೈತನಿಗೆ ನಷ್ಟ ಆಯಿತು ಆ ಬೆಳೆಯಿಂದ ಅಂತ ಆದಾಗ ಅದಕ್ಕೂ ಕವರೇಜ್ ಇದೆ. ಕಟಾವು ಮಾಡಿದ್ದೀರಿ, 1 ವಾರ 2 ವಾರ ನೀವು ಒಣಗಿಸಬೇಕಾಗಿತ್ತು, ಆದರೆ ಒಣಗಿಸುವ ಹಂತದ ಮಧ್ಯೆ ಸಮಸ್ಯೆ ಆಗಿ ಬೆಳೆ ನಷ್ಟ ಆಯಿತು ಅಂತಂದ್ರೂ ನಿಮಗೆ ಕವರೇಜ್ ಸಿಗುತ್ತೆ. ಸೊ ಅದರರ್ಥ ಬಿತ್ತನೆ ಮಾಡುವ ಸಂದರ್ಭದಿಂದ ಆರಂಭಗೊಂಡು ಕಟಾವಿನ ನಂತರದಲ್ಲಿ ಪ್ರೊಸೀಜರ್ನವರೆಗೂ ನಿಮಗೆ ಕವರೇಜ್ ಸಿಗುತ್ತೆ. ಆದ್ರೆ ಯಾವ್ಯಾವ ಹಾನಿಗಳನ್ನ ಇದು ಒಳಗೊಳ್ಳುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕು. ಅದಕ್ಕೂ ಮುಂಚೆ ಒಂದು ಬ್ರಾಡ್ ಕ್ಲಾಸಿಫಿಕೇಶನ್ ಅಂತ ಅಂದ್ರೆ ಕಂಪಲ್ಸರಿ ಕವರೇಜು, ವಾಲಂಟರಿ ಕವರೇಜ್. ಇದ್ರ ಬಗ್ಗೆ ನಾವು ಪದೇ ಪದೇ ತಿಳ್ಕೊಂಡಿದ್ದೀವಿ. ಕಂಪಲ್ಸರಿ ಅಂದ್ರೆ ನೀನು ರೈತ, ಈಗಾಗಲೇ ಸಾಲ ಪಡ್ಕೊಂಡಿದ್ದೀಯಾ, ಆ ಕಾರಣಕ್ಕಾಗಿ ನೀನು ಈ ಯೋಜನೆಯ ಲಾಭವನ್ನ ಪಡೆದುಕೊಳ್ಳಲೇಬೇಕು, ಆಯ್ಕೆ ಇಲ್ಲ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಥವಾ ಕ್ರಾಪ್ ಲೋನ್ ಯಾವುದೋ ಒಂದು ಪಡ್ಕೊಂಡಿದ್ದ ಸಮ್ ಇನ್ಶೂರ್, ಆ ಕಾರಣಕ್ಕಾಗಿ ಫಿಕ್ಸ್ಡ್ ಆಗಿ ನೀವು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಲಾಭ ಪಡೆದುಕೊಂಡೇ ತೀರಬೇಕು. ಇನ್ನು ಮಿಕ್ಕಿದ್ದು ವಾಲಂಟರಿ ಕವರೇಜು. ಯಾರು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನ ಪಡ್ಕೊಂಡಿಲ್ಲ ಅಥವಾ ಕ್ರಾಪ್ ಲೋನ್ ಅನ್ನ ಪಡ್ಕೊಂಡಿಲ್ಲ, ರೈತ ಇದ್ದಾನೆ, ಆತ ಕೃಷಿ ಚಟುವಟಿಕೆಯಲ್ಲಿ ನಿರತನಾಗಿದ್ದಾನೆ, ನೋಟಿಫೈಡ್ ಏರಿಯಾ, ನೋಟಿಫೈಡ್ ಕ್ರಾಪ್ ಇದೆ, ಆತ ಅಪ್ಲೈ ಮಾಡಿ ಈ ಯೋಜನೆಯ ಲಾಭವನ್ನ ತನ್ನ ಸ್ವ ಇಚ್ಛೆ ಮೇರೆಗೆ ವಾಲಂಟರಿಯಾಗಿ ಪಡೆದುಕೊಳ್ಳಬೇಕಾಗತ್ತೆ. ಸೊ ಈ ಪಡೆದುಕೊಳ್ಳುವಿಕೆಯನ್ನು ನಾನು ಕ್ರಾಸ್ ಚೆಕ್ ಮಾಡ್ಕೊಳ್ತೀನಿ ಮುಂಚೆನೆ ಅನ್ನೋದಾದ್ರೆ ನಿಮಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ವೆಬ್ಸೈಟ್ ನಲ್ಲಿ ಸಾಧ್ಯ. ಅದು ಹೇಗೆ ಅನ್ನೋದನ್ನ ಪ್ರಾಕ್ಟಿಕಲಿ ತಿಳ್ಕೊಳ್ಳೋಣ. ನೀವು ಮಾಡಬೇಕಾಗಿರೋದಿಷ್ಟೇ, ಬ್ರೌಸರ್ಗೆ ಹೋಗಿ PMFBY ಅಂತ ನೀವು ಟೈಪ್ ಮಾಡಿದ್ರೆ ನಿಮಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಅಫಿಷಿಯಲ್ ವೆಬ್ಸೈಟ್ ಸಿಗುತ್ತೆ. ಅಫಿಷಿಯಲ್ ವೆಬ್ಸೈಟ್ ನ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ತರದ ಆಪ್ಷನ್ಸ್ ಬರುತ್ತೆ. ಫಾರ್ಮರ್ ಕಾರ್ನರ್, ನೀವಿಲ್ಲಿ ನೀವೇ ಅಪ್ಲೈ ಮಾಡಬಹುದು. ಅದಕ್ಕೆ ಏನೇನು ಬೇಕು ಅನ್ನೋದ್ರ ಬಗ್ಗೆ ಮುಂದೆ ತಿಳ್ಕೊಳ್ಳೋಣ. ಕ್ಯಾಲ್ಕುಲೇಟ್ ಮಾಡೋದು, ಇನ್ಶೂರೆನ್ಸ್ ಪ್ರೀಮಿಯಂ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬಹುದು. ನೀವು ಎಷ್ಟು ಕಟ್ಟಬೇಕಾಗುತ್ತೆ, ನಾನು ಕವರೇಜ್ ಎಷ್ಟು ಸಿಗುತ್ತೆ. ಒಂದು ವೇಳೆ ನಿಮ್ಮ ಏರಿಯಾದಲ್ಲಿ ಏನೋ ಸಮಸ್ಯೆ ಆಗಿದೆ, ನೀವು ಅದನ್ನ ರಿಪೋರ್ಟ್ ಮಾಡಬೇಕು, ಅದಕ್ಕೂ ಅವಕಾಶ ಇದೆ. ಅದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಸಹ ಹೌದು. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಊರಲ್ಲಿ ನಿಮ್ಮ ಕೃಷಿ ಜಮೀನ್ಗೆ ಏನೋ ಸಮಸ್ಯೆ ಆಯ್ತಪ್ಪ, ಬೆಳೆ ಹಾಳಾಯ್ತು, ನೀವು ಅದನ್ನ ಇನ್ಫಾರ್ಮ್ ಮಾಡಬೇಕು. ಅದು ನಿಮ್ ಜವಾಬ್ದಾರಿ ಇರುತ್ತೆ. ಅದಕ್ಕೆ ಅಂತ ಒಂದು ಟೈಮ್ ಲಿಮಿಟ್ ಸಹ ಇದೆ. ಅದನ್ನ ಹೊರತುಪಡಿಸಿ ನೀವು ಅಪ್ಲೈ ಮಾಡಿರ್ತೀರಿ, ಅಪ್ಲಿಕೇಶನ್ ಸ್ಟೇಟಸ್ ನೋಡ್ಕೊಳ್ಬಹುದು. ನಿಮಗೇನೋ ಸಮಸ್ಯೆ ಇದ್ರೆ, ಕ್ಲೇಮ್ ವಿಚಾರದಲ್ಲಿ ಪ್ರಾಬ್ಲಮ್ ಆಗ್ತಿದೆ, ಅದು ಕ್ಲಿಯರ್ ಆಗ್ತಿಲ್ಲ ಅಂತಂದ್ರೆ ಟೆಕ್ನಿಕಲ್ ಗ್ರೀವೆನ್ಸ್ ಅನ್ನು ಸಹ ನೀವು ಕೊಡಬಹುದು. ಇಲ್ಲಿ ಇಶ್ಯೂಸ್ ಅನ್ನ ರೇಸ್ ಮಾಡಬಹುದು. ಯಾವ್ಯಾವ ಸಮಸ್ಯೆಗೆ ಅಥವಾ ಯಾವ ರೀತಿ ಹಾನಿಯಾಗಿರುವ ಬೆಳೆಗಳಿಗೆ ಯಾವ ಪ್ರಮಾಣದ ಕ್ಲೈಮ್ ಆಗುತ್ತೆ. ಈಗ ಒಬ್ಬ ರೈತ ಏನೋ ಬೆಳೆದಿರ್ತಾನಪ್ಪ, ನ್ಯಾಚುರಲಿ ಏನೋ ಒಂದು ಸಮಸ್ಯೆ ಆಯ್ತು, ಅಥವಾ ಆತ ಒಣಗಿಸೋ ಸಂದರ್ಭ ಇನ್ನೇನೋ ಸಮಸ್ಯೆ ಆಯ್ತು, ಈ ತರ ಅನೇಕ ಸಮಸ್ಯೆಗಳಿದ್ದಾವಲ್ಲ, ಆ ತರದ ಸಮಸ್ಯೆಗಳಿಗೆ ಎಷ್ಟು ಕ್ಲೈಮ್ ಸಿಗುತ್ತೆ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ಮೊದಲನೆಯದು, ಆತ ಬೆಳೆ ಬೆಳೆದಿದ್ದಾನೆ, ಏನೋ ನಷ್ಟ ಆಗೋಯ್ತು. ಅಂಥ ಸಂದರ್ಭದಲ್ಲಿ ಹೇಗೆ ನಿರ್ಧಾರ ಮಾಡ್ತಾರೆ, ಎಷ್ಟು ಕೊಡ್ತಾರೆ ನೋಡಿ. ಮೊದಲನೇದು, ಆಯಾ ಸ್ಟೇಟ್ ಗವರ್ಮೆಂಟ್ ಗಳಿರ್ತಾವಲ್ಲ, ಅವರು ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ಸ್ ಅಂತ ಒಂದು ಮಾಡ್ತಾರೆ. ಇದು ಯಾಕೆ ಮಾಡ್ತಾರೆ ಅಂತಂದ್ರೆ ಥ್ರೆಶೋಲ್ಡ್ ಯೀಲ್ಡ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ. ಅಂದ್ರೆ ಒಂದು ಸ್ಟ್ಯಾಂಡರ್ಡ್ ಅನ್ನ ಫಿಕ್ಸ್ ಮಾಡ್ಕೊಳ್ತಾರೆ ಅವರು. ಆ ಸ್ಟ್ಯಾಂಡರ್ಡ್ಗೆ ತಕ್ಕ ಹಾಗೆ ಬೆಳೆ ಬಂದಿಲ್ಲ ಅಂತಂದ್ರೆ ಅದರ ಆಧಾರದ ಮೇರೆಗೆ ಎಷ್ಟು ಲಾಸ್ ಆಗಿದೆ ಅನ್ನೋದನ್ನು ನೋಡ್ಕೊಂಡು ಮುಂದುವರಿಯೋದು. ಇದಕ್ಕೊಂದು ರೂಲ್ ಇದೆ ಅಥವಾ ಒಂದು ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ ಏನ್ ಹೇಳುತ್ತೆ ಅಂತಂದ್ರೆ, ಈಗ 2021ರಲ್ಲಿ ನಾನಿದ್ರೆ 2021ರ ಹಿಂದಿನ 7 ವರ್ಷಗಳನ್ನ ಅವರು ಕನ್ಸಿಡರ್ ಮಾಡ್ತಾರೆ. ಸೊ 2014ರಿಂದ ಲೆಕ್ಕ. ಆ 7 ವರ್ಷದಲ್ಲಿ ಯಾವ ಬೆಳೆ ನೋಟಿಫೈ ಮಾಡಿರ್ತಾರಲ್ಲ, ಎಷ್ಟು ಬೆಳೆ ಬಂದಿದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ ಒಂದು ವರ್ಷ 5 ಕ್ವಿಂಟಲ್ ಬಂದಿರುತ್ತೆ, ಇನ್ನೊಂದು ವರ್ಷ 10 ಕ್ವಿಂಟಲ್ ಬಂದಿರುತ್ತೆ, ಮೂರನೇ ವರ್ಷ
ತಿರ್ಗಾ 6 ಕ್ವಿಂಟಲ್ ಬಂದಿರುತ್ತೆ. ಹೀಗೆ 7 ವರ್ಷಗಳನ್ನ ನೋಡ್ತಾರೆ. 7 ವರ್ಷದಲ್ಲಿ 2 ವರ್ಷ ಬರೀ 5-6 ಕ್ವಿಂಟಲ್ ಬಂದಿರುತ್ತೆ. ಇನ್ನು ಮಿಕ್ಕ 5 ವರ್ಷ 10 ಕ್ವಿಂಟಲ್ ಬಂದಿರುತ್ತೆ ಅನ್ಕೊಳ್ಳಿ. ಅಲ್ಲಿಗೆ 10 ಕ್ವಿಂಟಲ್ ಆವರೇಜ್ ಆಯ್ತು, ಥ್ರೆಶೋಲ್ಡ್ ಯೀಲ್ಡ್ ಅಂತ ಆಯ್ತು. ಬೆಸ್ಟ್ 5 ವರ್ಷ, ಪ್ರಿಸೀಡಿಂಗ್ 7 ವರ್ಷಗಳಲ್ಲಿ ಬೆಸ್ಟ್ 5 ವರ್ಷನ ತಗೊಂಡು ಡಿಸೈಡ್ ಮಾಡ್ತಾರೆ. ಆ ಥ್ರೆಶೋಲ್ಡ್ ಯೀಲ್ಡ್ ಇರುತ್ತಲ್ಲ, ಅದಕ್ಕಿಂತ ಎಷ್ಟು ಶಾರ್ಟ್ ಆಗಿದೆ ಅಥವಾ ಎಷ್ಟು ಕಡಿಮೆ ನಿಮ್ಮ ಫಸಲ್ ಇದೆ ಅನ್ನೋದನ್ನ ಕ್ರಾಸ್ ಚೆಕ್ ಮಾಡ್ತಾರೆ ನಿಮ್ಮ ಹೊಲದಲ್ಲಿ. ಅದರ ಆಧಾರದ ಮೇರೆಗೆ ನಿಮಗೆ ಕ್ಲೈಮ್ ಅನ್ನ ಕೊಡೋದು. ಇದಕ್ಕೆ ರಾಜ್ಯ ಸರ್ಕಾರ ನಡೆಸುವ ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್, CCE ಅಂತಾರಲ್ಲ, ಇದು ಬಹಳ ಮುಖ್ಯ. ಅದರಿಂದಾನೇ ಒಂದು ಬೆಂಚ್ ಮಾರ್ಕ್ ಅನ್ನೋದು ಸಿಗೋದು. ಅದು ಇಲ್ಲದೆ ಹೋದ್ರೆ ಅಥವಾ ಆ ಮೊತ್ತ ಏನಿರುತ್ತೆ ಅನ್ನೋದು ಗೊತ್ತಿಲ್ಲದೆ ಹೋದ್ರೆ ನಿಮಗೆ ಎಷ್ಟು ಕ್ಲೇಮ್ ಕೊಡಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಆ ಕಾರಣಕ್ಕಾಗಿ ಥ್ರೆಶೋಲ್ಡ್ ಯೀಲ್ಡ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾರೆ ಮೊದಲಿಗೆ. ಆ ಬಳಿಕ ನಿಮಗೆ ಒಟ್ಟು ನಿಮಗೆ ಎಷ್ಟು ಲಾಸ್ ಆಗಿದೆ, ಥ್ರೆಶೋಲ್ಡ್ ಯೀಲ್ಡ್ ಎಷ್ಟು, ನಿಮ್ಮದು ಎಷ್ಟು ಈಗ ಬೆಳೆ ಬಂದಿದೆ, ಅವಾಗ ಲಾಸ್ ಎಷ್ಟಾಗಿದೆ ಅನ್ನೋದು ಗೊತ್ತಾಗುತ್ತೆ. 10 ಕ್ವಿಂಟಲ್ ಬರಬೇಕಾಗಿತ್ತು, 5 ಕ್ವಿಂಟಲ್ ಬಂದಿದೆ, ಅಲ್ಲಿಗೆ 5 ಕ್ವಿಂಟಲ್ ಲಾಸು. ಆ 5 ಕ್ವಿಂಟಲ್ಗೆ ಪ್ರತಿ ಕ್ವಿಂಟಲ್ಗೆ ಎಷ್ಟು ಅಥವಾ ಆ ಬೆಳೆಗೆ ಎಷ್ಟು ಅಂತ ಇನ್ಶೂರೆನ್ಸ್ ಆಗಿರುತ್ತೋ ಅದರ ಆಧಾರದ ಮೇರೆಗೆ ನಿಮಗೆ ಕ್ಲೇಮ್ ಅನ್ನ ಕೊಡ್ತಾರೆ. ಇದು ಮೊದಲನೇದು. ಮುಂದಿನದು, ಬಿತ್ತನೆ ಮಾಡೋದಕ್ಕಾಗ್ಲಿಲ್ಲ, ಬಿತ್ತನೆ ಮಾಡಿದ್ವಿ ಮೊಳಕೆನೆ ಬರಲಿಲ್ಲ, ಬಿತ್ತನೆ ಮಾಡಿದ್ವಿ ಜೋರ್ ಮಳೆ ಬಂತು ಎಲ್ಲ ಕೊಚ್ಕೊಂಡು ಹೋಯ್ತು, ಬಿತ್ತನೆ ಮಾಡಿದ್ವಿ ಬರಗಾಲ ಬಂತು, ಆಗ್ಲಿಲ್ಲ, ಯಾವುದೇ ತರದ ಮೊಳಕೆನೆ ಓಡಿಲ್ಲ, ಸಸಿನೇ ಆಗ್ಲಿಲ್ಲ, ಅದು ಹೀಗಾಗಿ ನನಗೆ ಲಾಸ್ ಆಯ್ತು. ಅಂಥ ಸಂದರ್ಭದಲ್ಲಿ ಇದಕ್ಕೆ ರಾಜ್ಯ ಸರ್ಕಾರ ಅಫೆಕ್ಟೆಡ್ ಏರಿಯಾ ಏನಿರುತ್ತೆ, ಇನ್ಶೂರ್ಡ್ ಏರಿಯಾ, ಅಫೆಕ್ಟೆಡ್ ಇನ್ಶೂರ್ಡ್ ಏರಿಯಾ ಬಗ್ಗೆ ಒಂದು ಘೋಷಣೆ ಹೊರಡಿಸಬೇಕು. ಎಂಥ ಜಿಲ್ಲೆಯ ಎಂಥ ತಾಲೂಕಿನಲ್ಲಿ ಇಷ್ಟು ಇನ್ಶೂರೆನ್ಸ್ ಯೂನಿಟ್ಗಳಿದ್ದಾವೆ, ಅಲ್ಲಿ ಈ ರೀತಿ ಬಿತ್ತನೆ ಮಾಡಿದ್ರು ರೈತರು, ಸಮಸ್ಯೆ ಆಗಿದೆ ಅನ್ನೋದನ್ನ ರಾಜ್ಯ ಸರ್ಕಾರ ಅನುಮೋದಿಸಬೇಕು. ಅದು ಇಂಪಾರ್ಟೆಂಟ್. ಈಗ ನೀವು ಹೋಗ್ತೀರಿ, ನೋಡಪ್ಪ ನಾನು ಬೆಳೆದಿದ್ದೀನಿ, ಲಾಸ್ ಆಗಿದೆ, ನಂಗೆ ಕೊಡು ಅಂತ ಬ್ಯಾಂಕ್ ಮುಂದೆ ಹೋದ್ರೆ ಕೊಡೋದಿಲ್ಲ. ರಾಜ್ಯ ಸರ್ಕಾರ ಏನ್ ನಿರ್ಧಾರ ಕೈಗೊಂಡಿದೆ ಅದನ್ನ ಕ್ರಾಸ್ ಚೆಕ್ ಮಾಡ್ತಾರೆ. ಅಂಡ್ ಇಲ್ಲಿ ರಾಜ್ಯ ಸರ್ಕಾರ ಸುಳ್ಳು ಹೇಳೋದಕ್ಕಾಗೋದಿಲ್ಲ. ಯಾವುದೋ ಜಿಲ್ಲೆ ಜನರಿಗೆ ನಾನು ಒಳ್ಳೇದ್ ಮಾಡ್ಬಿಡ್ತೀನಿ ಅಂತ ಏನೋ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ವೆದರ್ ಡೇಟಾ ನೋಡ್ತಾರೆ, ಸ್ಯಾಟಲೈಟ್ ಇಮೇಜಸ್ ನೋಡ್ತಾರೆ, ಕ್ರಾಪ್ ಕಂಡೀಷನ್ ಅನ್ನು ನೋಡ್ತಾರೆ. ಇದೆಲ್ಲವನ್ನು ಗಮನಿಸಿ ಆ ಬಳಿಕ ಪ್ರಾಕ್ಸಿ ಇಂಡಿಕೇಟರ್ಸ್ ಅಂತಾರೆ ಇದನ್ನೆಲ್ಲ, ವೆದರ್ ಡಾಟಾ, ಸ್ಯಾಟಲೈಟ್ ಇಮೇಜಸ್, ಅದನ್ನ ಬಳಸ್ಕೊಂಡು ಮುಂದುವರಿಯೋದು. ಸೊ ಒನ್ಸ್ ಇದೆಲ್ಲವೂ ಆದ ನಂತರದಲ್ಲಿ ರಾಜ್ಯ ಸರ್ಕಾರ ಹೇಳ್ತು, ಯಾವುದಪ್ಪ ಬರಗಾಲ ಇತ್ತು, ಇಲ್ಲ ಪ್ರವಾಹ ಬಂತು, ಬಿತ್ತನೆ ಮಾಡಿದ್ರು ಏನು ಯೂಸ್ ಆಗಿಲ್ಲ ಅವರಿಗೆ ಅಂತ ಆದಾಗ ನಿಮಗೆ ಎಷ್ಟು ಸಮ್ ಇನ್ಶೂರ್ಡ್ ಅಂತ ಇರುತ್ತೆ, ಈಗ 3 ಲಕ್ಷ ಅಂತ ಇರುತ್ತೆ ಅನ್ಕೊಳ್ಳಿ, ಅದರ 25% ಮಾತ್ರ ಕೊಡೋದು. ಯಾವಾಗ ಬಿತ್ತನೆ ಮಾಡೋದಕ್ಕಾಗಿಲ್ಲ ಅಥವಾ ಬಿತ್ತನೆ ಮಾಡಿದ್ರಿ ಇನ್ನು ಮೊಳಕೆ ಬಂದಿರಲಿಲ್ಲ, ಇದಿನ್ನು ಆರಂಭಿಕ ಹಂತ, ಆಗ ನಿಮಗೆ 25% ನಷ್ಟು ಪರಿಹಾರ ಸಿಗುತ್ತೆ. ಸಮ್ ಅಶ್ಯೂರ್ಡ್ ಎಷ್ಟು ಇರುತ್ತೋ ಅದರಲ್ಲಿ 25%. ಮುಂದಿನದು, ಒಂದು ವೇಳೆ ಈಗಾಗಲೇ ಬೆಳೆ ಬೆಳೆದಿತ್ತು ಅಂತ ಅಂದ್ಕೊಳ್ಳಿ. ಸೊ ಬೆಳೆ ಬೆಳೆದ ನಂತರದಲ್ಲಿ ಕಟಾವು ಮಾಡಬೇಕಾಗಿತ್ತು, ಅಷ್ಟೊತ್ತಿಗೆ ಸಮಸ್ಯೆ ಆಗೋಯ್ತು, ಬೆಳೆ ನಷ್ಟ ಆಗೋಯ್ತು. ಅಂಥ ಸಂದರ್ಭದಲ್ಲಿ ನಿಮಗೆ ಆ ಸ್ಟ್ಯಾಂಡಿಂಗ್ ಕ್ರಾಪ್ಸ್ ಏನಿರುತ್ತೆ ಅಲ್ಲಿ ಏನ್ ಸಮಸ್ಯೆ ಆಯ್ತು ಅನ್ನೋದನ್ನ ಮೊದಲಿಗೆ ತಿಳ್ಕೊಳ್ತಾರೆ, ಸ್ಟಡಿ ಮಾಡ್ತಾರೆ. ಅಗೇನ್ ರಾಜ್ಯ ಸರ್ಕಾರದ ಕಡೆಯಿಂದ ಅವರು ತಿಳ್ಕೊಳ್ಬೇಕಾಗುತ್ತೆ, ಓಕೆ ಇಲ್ಲಿನ ಪರಿಸ್ಥಿತಿ ಏನು ಅಂತ ಆ ಮಾಹಿತಿಯನ್ನ ಕಲೆ ಹಾಕೊಳ್ತಾರೆ. ಆ ಬಳಿಕ ಎಕ್ಸ್ಪೆಕ್ಟೆಡ್ ಯೀಲ್ಡ್ ಎಷ್ಟಿರುತ್ತೆ ಅನ್ನೋದನ್ನ ಗಮನಿಸ್ತಾರೆ. ಈ ಮಾಹಿತಿಯನ್ನೆಲ್ಲ ಪಡ್ಕೊಂಡ ಬಳಿಕ ಎಷ್ಟು ಇಳುವರಿಯನ್ನ ಎಕ್ಸ್ಪೆಕ್ಟ್ ಮಾಡಲಾಗ್ತಿತ್ತು ಅನ್ನೋದರ ಅಂಶವನ್ನ ತಿಳ್ಕೊಳ್ತಾರೆ. ನಾರ್ಮಲ್ ಯೀಲ್ಡ್ ಅಂದ್ರೆ ನಮಗೆ ಈ ಥ್ರೆಶೋಲ್ಡ್ ಯೀಲ್ಡ್ ಎಲ್ಲ ಇತ್ತಲ್ಲ, ಅದರ ಆಧಾರದ ಮೇರೆಗೆ ಸಾಮಾನ್ಯ ಎಷ್ಟು ಇಳುವರಿ ಬರ್ತಿತ್ತು, ಈಗ ಎಷ್ಟು ಇಳುವರಿ ಬರುವ ಅಂದಾಜಿದೆ ಅನ್ನೋದನ್ನ ಕ್ರಾಸ್ ಚೆಕ್ ಮಾಡ್ತಾರೆ. ಸೊ ನಾರ್ಮಲ್ ಯೀಲ್ಡ್ಗಿಂತ ಅರ್ಧಕ್ಕರ್ಧ, ಅದಕ್ಕಿಂತಲೂ ಕಡಿಮೆ, ಅರ್ಧಕ್ಕಿಂತಲೂ ಕಡಿಮೆ ನಮಗೆ ಎಕ್ಸ್ಪೆಕ್ಟೆಡ್ ಯೀಲ್ಡ್ ಅಂತ ಆದ್ರೆ ಆಗ ನಿಮಗೆ ಪರಿಹಾರ ಸಿಗುತ್ತೆ. ಸೊ ನೀವೀಗ ನಾರ್ಮಲ್ ಯೀಲ್ಡ್ 5 ಕ್ವಿಂಟಲ್, ನೀವು ಒಂದು 4 ಕ್ವಿಂಟಲ್ ಬರ್ಬೋದು ಇಷ್ಟೆಲ್ಲ ಸಮಸ್ಯೆ ಆದ್ರೂನು ಅಂತ ಅಂದುಕೊಂಡ್ರೆ ನಿಮಗೆ ಅಲ್ಲಿ ಯಾವುದೇ ತರದ ಇನ್ಶೂರೆನ್ಸ್ ಸಿಗೋದಿಲ್ಲ. ಸೊ ನೀವು ಫಾರ್ ಎಕ್ಸಾಂಪಲ್ ಎಕ್ಸ್ಪೆಕ್ಟೆಡ್ ಯೀಲ್ಡ್ 5 ಕ್ವಿಂಟಲ್, ಈಗಾಗಲೇ ಸಮಸ್ಯೆ ಆಗ್ಬಿಟ್ಟಿದೆ, ಆ ಕಾರಣಕ್ಕೆ ನಿಮ್ಮ ಹತ್ರ ಉಳ್ಕೊಂಡಿರೋದ್ರಿಂದ ಸಿಗುವಂತಹ ಇಳುವರಿ ನಿಮಗೆ ಬರೀ 1 ಕ್ವಿಂಟಲ್ ಅಂದ್ಕೊಳ್ಳಿ, ಸೊ 50% ಗಿಂತ ಕಡಿಮೆ. ಆಗ ನಿಮಗೆ ಅಗೇನ್ ಸಮ್ ಇನ್ಶೂರ್ಡ್ ಏನಿರುತ್ತೆ ಅದರ 25% ನಷ್ಟು ಕಾಂಪೆನ್ಸೇಷನ್ ಆಗಿ ಸಿಗುತ್ತೆ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಮುಂದಿನ ವಿಧ, ಈಗಾಗಲೇ ಬೆಳೆದಿದೆ ಬೆಳೆ, ಅದನ್ನ ಕಟಾವು ಮಾಡುವಂತಹ ತಯಾರಿಯಲ್ಲಿ ನೀವಿದ್ರಿ, ಅಂಥ ಸಂದರ್ಭದಲ್ಲಿ ಲಾಸ್ ಆದ್ರೆ ನೋಡಿ, ಆ ಲಾಸ್ಗೆ ಕಾರಣ ಏನು ಅನ್ನೋದ್ರ ಮೇಲೆ ನಿಮಗೆ ಕಾಂಪೆನ್ಸೇಷನ್ ಸಿಗುತ್ತಾ ಇಲ್ವಾ ಅನ್ನೋದು ಡಿಸೈಡ್ ಆಗುತ್ತೆ. ಒಂದು ವೇಳೆ ವೆದರ್ ಕಂಡೀಷನ್ಸ್, ತೀರಾ ಹವಾಮಾನ ವೈಪರೀತ್ಯ ಆಗೋಯ್ತು, ಅಥವಾ ಏಕ್ದಮ್ ನಿಮಗೆ ಬರಗಾಲದಂತಹ ಪರಿಸ್ಥಿತಿ ಬಂದ್ಬಿಡ್ತು, ಅಥವಾ
ನಿಮಗೆ ಬೇರೆ ಬೇರೆ ಅಲ್ಲೇನೋ ಪ್ರಾಬ್ಲಮ್ಸ್ ಆದ ಕಾರಣಕ್ಕಾಗಿ ನಿಮಗೆ ನಷ್ಟ ಆಗಿದೆ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ಸಾಧ್ಯ ಆದ್ರೆ ನಿಮಗೆ ಕ್ಲೈಮ್ಸ್ ಸಿಗುತ್ತೆ. ಮುಂದಿನದು ಎಕ್ಸ್ಪೆಕ್ಟೆಡ್ ಯೀಲ್ಡ್. ನಿಮ್ಮ ನಾರ್ಮಲ್ ಯೀಲ್ಡ್ ಗಿಂತ 50% ಗಿಂತಲೂ ಕಡಿಮೆ ಇದ್ದಾಗ, ನೀವು ನಾರ್ಮಲ್ ಯೀಲ್ಡ್ 5 ಕ್ವಿಂಟಾಲ್, ನೀವೀಗ ಎಕ್ಸ್ಪೆಕ್ಟ್ ಮಾಡ್ತಿರೋದು 2 ಕ್ವಿಂಟಾಲ್ ಬರೋದಿಲ್ಲ, ಅಂಥ ಸಂದರ್ಭದಲ್ಲೂ ನಿಮಗೆ ಈ ಕಾಂಪೆನ್ಸೇಷನ್ ಸಿಗೋದಕ್ಕೆ ಸಾಧ್ಯ ಇರುತ್ತೆ. ಈ ಎಕ್ಸ್ಪೆಕ್ಟೆಡ್ ಯೀಲ್ಡ್ 50% ಗಿಂತ ಕಡಿಮೆ ಇದ್ರೆ ನಿಮಗೆ ಸಿಗುವ ಮ್ಯಾಕ್ಸಿಮಮ್ ಕಾಂಪೆನ್ಸೇಷನ್ 25% ಆಫ್ ಸಮ್ ಇನ್ಶೋರ್ಡ್ ಮಾತ್ರ. ಹೀಗೆ ಕ್ಲೈಮ್ ಪ್ರಾಸೆಸ್ ಮುಂದುವರಿಯುತ್ತೆ. ಮುಂದಿನದು ಹಾರ್ವೆಸ್ಟ್ ಆದ ನಂತರದಲ್ಲಿ, ಕಟಾವಿನ ನಂತರದಲ್ಲಾದ ನಷ್ಟಕ್ಕೆ ಸಿಗಬಹುದಾದ ಪರಿಹಾರ. ನೋಡಿ, ಈ ಕಟಾವು ಆದ ನಂತರದಲ್ಲಿ ಅಂತಂದ್ರೆ ನಿಮ್ಗೆ 14 ದಿನಗಳ ಕಾಲಾವಕಾಶ ಇರುತ್ತೆ. ಒಂದ್ ವೇಳೆ ರೈತರು ಒಣಗಿಸಿಕೊಳ್ಳೋದಕ್ಕಂತ, ಈಗ ಕಟಾವು ಮಾಡಿರ್ತಾರೆ, ಅದು ಒಣಗ್ಲಿ ಅಂತ ಅಲ್ಲೇ ಜಮೀನಲ್ಲೇ ಬಿಟ್ಬಿಟ್ಟಿರ್ತಾರೆ, ಅದೊಂದು ಪ್ರೊಸೀಜರ್. ಅಂಥ ಸಂದರ್ಭದಲ್ಲಿ ನಷ್ಟ ಆದ್ರೆ ನಿಮಗೆ ಡೆಫಿನೆಟ್ಲಿ ಸಿಗತ್ತೆ, ಕ್ಲೈಮ್ ಸಿಗತ್ತೆ. ಆದ್ರೆ ಕಂಡೀಷನ್ ಏನಪ್ಪಾ ಅಂತಂದ್ರೆ, ನಿಮ್ಗೆ ಆ ತರದ ನಷ್ಟ ಆದ 72 ಗಂಟೆಗಳ ಒಳಗಾಗಿ ನೀವು ಬ್ಯಾಂಕ್ಗೆ ಅಥವಾ ಇನ್ಶೂರೆನ್ಸ್ ಕಂಪನಿಯವರಿಗೆ ಗಮನಕ್ಕೆ ತರಬೇಕು. ಅಥವಾ ಗವರ್ಮೆಂಟ್ ಗಮನಕ್ಕೆ ತಂದ್ರೂ ಓಕೆ, ನೀವು ಅವರ ಗಮನಕ್ಕೆ ತರದ ಹೊರತು ನೀವು ಎಲಿಜಿಬಲ್ ಇರೋದಿಲ್ಲ. ಇವತ್ತೇನೋ ಸಮಸ್ಯೆ ಆಗಿರುತ್ತೆ, ನೀವು ಒಂದು ವಾರ ಬಿಟ್ಟು ಫೋನ್ ಮಾಡ್ತೀರಿ, ಸ್ವಾಮಿ ಹಿಂಗಾಯ್ತು ಅಂತ, ನಿಮ್ಗೆ ಅವಾಗ ಕ್ಲೈಮ್ ಸಿಗೋದಿಲ್ಲ. ಆ ಕಾರಣಕ್ಕೆ ನೀವು ಇನ್ಸಿಡೆಂಟ್ ಆದ 72 ಗಂಟೆಗಳ ಒಳಗಾಗಿ ಟೋಲ್ ಫ್ರೀ ನಂಬರ್ಸ್ ಇದೆ, ನೀವು ಆನ್ಲೈನ್ ಹಾದಿಯನ್ನು ಬಳಸ್ಕೊಳ್ಬಹುದು. ನಾವಾಗಲೇ ನೋಡ್ತಾ ಇದ್ವಿ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಏನು ವೆಬ್ಸೈಟ್ ಇತ್ತಲ್ಲ, ಅಲ್ಲಿ ರಿಪೋರ್ಟ್ ಲಾಸ್ ಅಂತೆಲ್ಲ ಮಾಡಬಹುದು ನೀವು, ಅದಕ್ಕೆ ಅವಕಾಶ ಇದೆ. ಸೊ ಅದರ ಲಾಭವನ್ನ ನೀವು ಪಡ್ಕೊಳ್ಬೇಕಾಗುತ್ತೆ. 72 ಗಂಟೆಗಳ ಒಳಗಾಗಿ ನೀವು ಇನ್ಫಾರ್ಮ್ ಮಾಡಬೇಕಾಗುತ್ತೆ. ಮುಂದಿನದು ಲೋಕಲೈಸ್ಡ್ ಕೆಲಾಮಿಟೀಸ್ ಇಂದ, ಅಂದ್ರೆ ನೈಸರ್ಗಿಕವಾಗಿ ನಿಮ್ಮ ಜಿಲ್ಲೆಯಲ್ಲೋ ನಿಮ್ಮ ತಾಲೂಕಾ ಪ್ರದೇಶದಲ್ಲೋ ಅಲ್ಲೇನೋ ಸಮಸ್ಯೆ, ಅಲ್ಲಿ ಮಾತ್ರ ಆಗಿರುವ ಸಮಸ್ಯೆಯ ಕಾರಣಕ್ಕಾಗಿ ನಷ್ಟ ಆದ್ರೆ, ಅಂಥ ಸಂದರ್ಭದಲ್ಲೂ ಸಹ ನೀವು 72 ಗಂಟೆಗಳ ಒಳಗಾಗಿ ಸಂಬಂಧಪಟ್ಟವರ ಗಮನಕ್ಕೆ ತರಬೇಕು. ಇಲಾಖೆ ಅಧಿಕಾರಿಗಳು ಅಥವಾ ಇನ್ಶೂರೆನ್ಸ್ ಅಧಿಕಾರಿಗಳು ಅವರ ಗಮನಕ್ಕೆ ತಂದರೆ ಆಗ ನೀವು ಎಲಿಜಿಬಲ್ ಇರ್ತೀರಿ. ಸುಮ್ನೆ ಕೊಟ್ಬಿಡೋದಿಲ್ಲ. ನೀವು ಫೋನ್ ಮಾಡಿರ್ತೀರಿ, ಸರ್ ಹಿಂಗಾಯ್ತು ಅಂತ, ಅದನ್ನ ಕ್ರಾಸ್ ಚೆಕ್ ಮಾಡ್ತಾರೆ. ಪ್ರಾಕ್ಸಿ ಇಂಡಿಕೇಟರ್ಸ್ ಅಂದ್ರೆ ವೆದರ್ ಇನ್ಫಾರ್ಮೇಶನ್, ಸ್ಯಾಟಲೈಟ್ ಇಮೇಜರಿ, ಇದೆಲ್ಲವನ್ನು ಗಮನಿಸಿ ಆ ಬಳಿಕ ಡಿಸೈಡ್ ಮಾಡಿ ನಿಮಗೆ ಕಾಂಪೆನ್ಸೇಷನ್ ಕೊಡಬೇಕಾದ ಪ್ರೊಸೀಜರ್ ಏನಿದೆ ಅದನ್ನ ಇನಿಷಿಯೇಟ್ ಮಾಡ್ತಾರೆ, ಆರಂಭ ಆಗುತ್ತೆ. ಸೊ ಹೀಗೆ ನೀವು ಕ್ಲೇಮ್ ಅನ್ನು ಪಡ್ಕೊಳ್ಬೇಕು ಅನ್ನೋದಾದ್ರೆ ಯಾವ್ಯಾವ ಸಂದರ್ಭದಲ್ಲಿ ಏನೆಲ್ಲ ಸಮಸ್ಯೆಗಳಿಗೆ ಕ್ಲೇಮ್ ಸಿಗುತ್ತೆ ಅನ್ನೋದನ್ನು ತಿಳ್ಕೊಂಡು ಇನ್ಫಾರ್ಮ್ ಮಾಡಬೇಕಾದ ಜವಾಬ್ದಾರಿಯ ಪರಿಸ್ಥಿತಿ ಇದ್ದಾಗ ನೀವು ಇನ್ಫಾರ್ಮ್ ಮಾಡಿ ಕ್ಲೇಮ್ ಪ್ರೊಸೀಜರ್ಗೆ ಅರ್ಹರಾಗಬೇಕಾಗುತ್ತೆ. ಇಲ್ಲದೆ ಹೋದ್ರೆ ಸಮಸ್ಯೆ ಆಗುತ್ತೆ. ಸ್ನೇಹಿತರೆ, ನೋಡಿದ್ರಲ್ಲ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ನೆರೆ ಪರಿಹಾರ ಪಡ್ಕೊಳ್ಳೋದು ಹೇಗೆ ಅಂತ. ಹಾಗಾದರೆ ಒಂದು ವೇಳೆ ನೀವು ಇಲ್ಲಿ ತನಕ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಬೆಳೆ ವಿಮೆ ಮಾಡಿಸ್ಕೊಂಡಿಲ್ಲ ಅಂದರೆ ಇನ್ನು ಮುಂದೆ ಮಾಡಿಸ್ಕೊಳ್ಳೋದು ಹೇಗೆ, ಅದರ ಬೆನಿಫಿಟ್ಸ್ ಏನೇನು, ಅಲ್ಲಿ ಏನು ಅಪ್ಲೈ ಮಾಡಬೇಕು, ಹೇಗೆ ಬೆಳೆ ಸಮೀಕ್ಷೆ ಮಾಡಬೇಕು, ಎಲ್ಲ ಡೀಟೇಲ್ಸನ್ನು ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪಲ್ಲಿರುವ ಫಸಲ್ ಬಿಮಾ ಯೋಜನೆ ಕೋರ್ಸಲ್ಲಿದೆ. ದಯವಿಟ್ಟು ಸಂಪೂರ್ಣ ಕೋರ್ಸನ್ನು ವಾಚ್ ಮಾಡಿ ಇನ್ನು ಮುಂದಾದರೂ ನಿಮ್ಮ ಬೆಳೆಯನ್ನು ಈ ಫಸಲ್ ವಿಮಾ ಯೋಜನೆ ಅಡಿಯಲ್ಲಿ ಬೆಳೆ ವಿಮೆ ಪಡ್ಕೊಂಡು ಭದ್ರ ಮಾಡಿಕೊಳ್ಳಿ. ಈ ಥರದ ಅಕಾಲಿಕ ಮಳೆ ಇರ್ಬೋದು, ಮತ್ತೊಂದು ಸಮಸ್ಯೆಯಿಂದ ಒಂದು ವೇಳೆ ಈ ಥರದ ನಷ್ಟ ಆದರೆ ಅದಕ್ಕೆ ಕಾಂಪನ್ಸೇಷನ್ ನಿಮಗೆ ಸರ್ಕಾರದಿಂದ ಅಥವಾ ಇನ್ಶೂರೆನ್ಸ್ ಕಂಪ್ನಿಯಿಂದ ಸಿಗುತ್ತೆ. ದಯವಿಟ್ಟು ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ನಿಮಗೋಸ್ಕರನೇ ಈ ಕೋರ್ಸನ್ನು ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪಲ್ಲಿ ಡಿಸೈನ್ ಮಾಡಿದ್ದೀವಿ. ಒಳ್ಳೆಯದಾಗಲಿ.